ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶರಣೆ ಆಯ್ದಕ್ಕಿ ಲಕ್ಕಮ್ಮನವರ ಒಂದು ವಚನವನ್ನು ನಾವು ನೋಡೋಣ. ಮಾಡಿ ನೀಡಿ ಹೋಹೆನೆಂಬಾಗ ಕೈಲಾಸವೇನು ಕೈಕೂಲಿಯೇ. ಮಾಡಿ ನೀಡಿ ಹೋಹನೆಂಬಾಗ ಕೈಲಾಸವೆನ್ನು ಕೈಕೂಲಿಯೇ. ಹಿಂದೆಯೂ ಭಾವಿಸದೆ ಮುಂದೆಯೂ ಕಲ್ಪಿಸದೆ, ಹಿಂದೆಯೂ ಭಾವಿಸದೆ ಮುಂದೆಯೂ ಕಲ್ಪಿಸದೆ, ಸೆಲೆ ಸಂದಿದಾಗವೇ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ. ಇಲ್ಲಿ ಶರಣೆ ಆಯ್ದಕ್ಕಿ ಲಕ್ಕಮ್ಮನವರು ಇಲ್ಲಿ ಒಂದು ಕಾಯಕ ಮತ್ತು ಕೈಲಾಸ ಈ ಎರಡರ ಬಗ್ಗೆ ಇಲ್ಲಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವರೇನು ಹೇಳ್ತಾರೆ, ಮಾಡಿ ನೀಡಿ ಹೋಹೆನೆಂಬಾಗ ಕೈಲಾಸವೇನು ಕೈಕೂಲಿ. ಸಾಮಾನ್ಯವಾಗಿ ನಾವು ಹಿಂದಿನ ದಿನಮಾನದಲ್ಲಿ ಇರ್ಬೋದು ಅಥವಾ ಈಗಿನ ದಿನಮಾನದಲ್ಲಿಯೂ ಸಹಿತ ನಾವು ಏನು ಹೇಳ್ತೇವೆ ಅಂದ್ರೆ, ದಾನ ಮಾಡಿರಿ, ಧರ್ಮ ಮಾಡಿರಿ, ಕೈಲಾಸಕ್ಕೆ ಹೋಗ್ತೀರಿ. ನೀವು ಹೆಚ್ಚಿಗೆ ದಾನ ಮಾಡಿದರೆ ಹೆಚ್ಚಿಗೆ ಕೈಲಾಸ, ಕಡಿಮೆ ದಾನ ಮಾಡಿದರೆ ಕಡಿಮೆ ಕೈಲಾಸ. ಹಾಗೆ ಅದು ಕೈಲಾಸ ಅನ್ನುವುದು ಒಂದು ಸ್ಥಳ ಅನ್ನೋದು, ಅಥವಾ ಅದು ಯಾವುದಾದ್ರೂ ಒಂದು ದೇಶನ ಅಥವಾ ಯಾವುದಾದ್ರೂ ಒಂದು ರಾಜ್ಯನ, ಅದು ಎಲ್ಲೈತಿ ಕೈಲಾಸ? ಅದು ಕೇವಲ ಒಂದು ಕೈಲಾಸ ಅನ್ನುವುದು ಒಂದು ಪದ ಅದಷ್ಟೇ. ಅದು ಕೈಲಾಸ ಅನ್ನೋದು ಒಂದು ಪದ. ಅದು ಆ ಕೈಲಾಸ ಮಾಡಿ ಮತ್ತು ನೀಡಿ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ಯಾಕಂತ ಹೇಳಿದರೆ ನಾನು ಕೈಲಾಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅಂದ್ಕೊಂಡು ಮಾಡಿದೆ ಅಂತ ಕೇಳಿದಾಗ ಅದು ಕೈಕೂಲಿ ಅಂತ ಅಲ್ಲಿ ಕೇಳ್ತಾರೆ. ಕೈಕೂಲಿ ಅಂದರೆ ಒಂದು ವ್ಯವಹಾರ, ಒಂದು ವ್ಯಾಪಾರ. ಅಂದರೆ ಇವತ್ತೇನಾದರೂ ನಾವು ಒಂದು ವ್ಯವಹಾರ, ಒಂದು ಪ್ಯಾಟಿಗೆ ಅಥವಾ ಮಾರ್ಕೆಟಿಗೆ ಹೋದಾಗ ನಾವು ಅಲ್ಲಿ ದುಡ್ಡು ಕೊಡ್ತೇವೆ, ಆ ಒಂದು ವಸ್ತುವನ್ನು ಕೊಡ್ತಾನೆ. ಅಥವಾ ನಾವೇ ಏನಾದರೂ ಒಂದು ವಸ್ತು ತಗೊಂಡು ಹೋದ್ವಿ ಅಂದರೆ ಅದನ್ನ ಆತ ಖರೀದಿ ಮಾಡಿ ಮತ್ತು ದುಡ್ಡು ಕೊಡ್ತಾನೆ. ಅಲ್ಲಿಗೆ ಅದೊಂದು ವ್ಯವಹಾರ ಆಯ್ತದು. ಹಾಗಾದರೆ ಇಲ್ಲಿ ದಾನ ಧರ್ಮ ಮಾಡಬೇಕು, ನೀಡಬೇಕು ಅಂತ ಹೇಳಿ ಅಂದ್ಕೊಂಡಾಗ, ಹಾಗಾದ್ರೆ ಅದನ್ನು ಮಾಡಿದರೆ ಅದು ಸಿಗ್ತತಿ ಅಂದರೆ ಅದೊಂದು ಕೈಕೂಲಿ, ಅದೊಂದು ವ್ಯವಹಾರವೇ ಅಂತ ಇಲ್ಲಿ ಅವರು ತಾಯಿ ಪ್ರಶ್ನೆ ಮಾಡ್ತಾರೆ. ಅದೇನು ಹಂಗಾರೆ ಹೆಚ್ಚಿಗೆ ದಾನ ಮಾಡಿದೆವಂಗೆ ದೊಡ್ಡ ಕೈಲಾಸ, ಕಡಿಮೆ ದಾನ ಕಡಿಮೆ ಕೈಲಾಸ, ಹಿಂಗೇನರ ಇದೆಯೇನೋ ಅನ್ನೋದನ್ನು ಅವರು ಪ್ರಶ್ನೆ ಮಾಡ್ತಾರೆ. ಅದು ಕೇವಲ ಕೈಲಾಸ ಅನ್ನುವ ಒಂದು ಪದ ಏನಿದೆ ಅಲ್ಲ, ಅದು ಒಂದು ಕಾಲ್ಪನಿಕ. ಅದು ಅಂದರೆ ಸತ್ತ ಮೇಲೆ ಕೈಲಾಸ ಸಿಗ್ತತಿ ಅಂತ ಹೇಳಿ ಏನೋ ಒಂದು ಕಟ್ಟು ಕತೆ ಅದು. ಇಲ್ಲಿ ಮುಂದೆ ಅವರು ಏನು ಹೇಳ್ತಾರೆ, ಹಿಂದೆಯೂ ಭಾವಿಸದೆ ಮುಂದೆಯೂ ಕಲ್ಪಿಸದೆ. ಅಂದರೆ ನಮ್ಮ ಹಿರಿಯರು ಏನಿದಾರಲ್ಲ, ಅವರು ದಾನ ಧರ್ಮ ಮಾಡಿದರು, ಅವರು ಕೈಲಾಸಕ್ಕೆ ಹೋಗಿದ್ದರು, ಕೈಲಾಸಕ್ಕೆ ಹೋದರು ಅಂತ ಹೇಳುವ ಹಾಗೆ ಮುಂದೆ ಹಾಗಾದ್ರೆ ನಾನೂ ಮಾಡಬೇಕು, ನಾನು ಕೈಲಾಸಕ್ಕೆ ಹೋಗಬೇಕು ಅನ್ನುವಂಥ ಒಂದು ಭಾವನೆ ಅದು ಬರಬಾರ್ದು ಅಂತ ಹೇಳ್ತಾರೆ ಅವರು. ಅವರು ಹಿಂದೆ ಮಾಡಿ ಹೋದರು, ಅವರು ಕೈಲಾಸಕ್ಕೆ ಹೋದರು. ಹಾಗಾದರೆ ಅವರು ಕೈಲಾಸಕ್ಕೆ ಹೋದರು ಅನ್ನುವುದು ನಮ್ಮ ಒಂದು ಕಲ್ಪನೆ. ಅದು ಹಾಗಾದ್ರೆ ಕೈಲಾಸ ಹೋದ ಮೇಲೆ ಅವ್ರು ಏನಾದರೂ ನಮಗೆ ತಿಳಿಸಿದ್ರೆ, ನಾನಿಲ್ಲಿ ಕೈಲಾಸಕ್ಕೆ ಹೋಗೇನಿ ಅಂಥೇಳಿ ಯಾರಾದರೂ ನಮಗೆ ಆ ಸುದ್ದಿಯನ್ನು ಬಿತ್ತರಿಸಿದ್ರೆ ಇಲ್ಲ. ಅದು ಕೇವಲ ನಮ್ಮ ಒಂದು ಬೌದ್ಧಿಕ ಕಲ್ಪನೆ ಅದು. ಹಾಗೆ ಅವರು ಹೋದರು ಅಂತ ಹೇಳಿ ನೀವು ಕಲ್ಪನೆ ಮಾಡ್ಕೋಬೇಡ, ಭಾವಿಸಬೇಡ. ಮತ್ತು ನಾನು ಮುಂದೆ ಹೋಗ್ತೀನಿ, ಅವ್ರು ಹೋದಾಗೆ ನಾನು ಮಾಡಿ ನೀಡಿ ಹೋಗ್ತೀನಿ ಅನ್ನುವಂತಹ ಒಂದು ಕಲ್ಪನೆಯೂ ಬೇಡ.
ಅಂತ ಹೇಳ್ತಾರೆ ಅವರು. ಹಾಗಾದರೆ ಮುಂದೆ ಏನು ಹೇಳ್ತಾರೆ ಅವರು? ಸಲೆ ಸಂದಿದಾಗವೇ. ಇವು ಎಲ್ಲ ಏನದಾವ ಅಂದ್ರೆ ಕೇವಲ ಒಂದು ಕಲ್ಪನೆಯ ಮಾತುಗಳಾಗಿ ಒಂದು ಬಾಯಿಂದ ಬಾಯಿಗೆ ಏನು ಬಂದಿದ್ದಾವಲ್ಲ, ಅದು ಆ ರೀತಿ ಇರೋದಿಲ್ಲ ಅದು ಅನ್ನೋದನ್ನು ಆ ತಾಯಿಯಲ್ಲಿ ಹೇಳ್ತಿದ್ದಾರೆ ಅವರು. ಹಾಗಾದರೆ ಮುಂದೆ ಏನು ಹೇಳ್ತಾರೆ ಅವರು? ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ. ಈಗೇನು ನಾವು ಜೀವಿತ ಅವಧಿಯಲ್ಲಿ ಇದ್ದೇವಲ್ಲ, ಈ ಜೀವಿತ ಅವಧಿಯಲ್ಲಿ ನಾವೇನು ಈ ಸೃಷ್ಟಿಕರ್ತ ಪರಮಾತ್ಮನ ಒಂದು ಮರ್ತ್ಯ ಲೋಕದೊಳಗೆ ನಾವೇನು ಜೀವಿಸ್ತಾ ಇದ್ದೇವಲ್ಲ, ಇದೇ ಕೈಲಾಸ ಅಂತ ಹೇಳ್ತಾರೆ ಅವರು. ಕೈಲಾಸ ಅನ್ನೋದು ಮೇಲೆಯಲ್ಲಿಲ್ಲ, ತಳವೂ ಇಲ್ಲ. ಆದರೆ ಈ ನಾವು ಇದ್ದ ಈ ಭೂಮಿ, ಈ ನೀರು, ಈ ಗಾಳಿ, ಈ ಸಮುದ್ರ, ಈ ಬೆಂಕಿ, ಸೂರ್ಯ, ಚಂದ್ರ, ಇವುಗಳನ್ನೆಲ್ಲ ನಾವು ಏನು ಬಳಸಿಕೊಂಡು ನಾವು ಇವತ್ತು ಬದುಕ್ತಾ ಇದ್ದೇವಲ್ಲ, ಈ ಬದುಕೇ ನಮಗೆ ಇದೇ ಒಂದು ಕೈಲಾಸ. ಸತ್ತ ಮೇಲೇನಿದೆ ಅದರಲ್ಲಿ ದೇಹ ಮಣ್ಣಿನ ಸಂಘ, ಪ್ರಾಣ ವಾಯುವಿನ ಸಂಘ ಅಂತ ಹೇಳಿ ಅಲ್ಲಿ ಶರಣರು ಹೇಳುವ ಹಾಗೆ ದೇಹ ಮಣ್ಣಾಗಿ ಹೋಗ್ತತಿ, ಅದು ಜೀವಾತ್ಮ ಗಾಳಿಯ ಪಾಲಾಗಿ ಹೋಗ್ತತಿ. ಆದರೆ ಕೈಲಾಸ ಯಾರಿಗೆ? ಅದು ಆ ದೇಹಕ್ಕೋ ಅಥವಾ ಪ್ರಾಣಕ್ಕೋ ಅನ್ನುವುದನ್ನು ನೋಡಿದಾಗ ಅಲ್ಲಿ ಒಂಥರ ಹಾಸ್ಯಾಸ್ಪದವಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ನಾವಿದ್ದ ಸ್ಥಾನವನ್ನೇ ನಾವು ಕೈಲಾಸ ಮಾಡಿಕೊಳ್ಬೇಕು ಅಂತ ಆ ತಾಯಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ನಾವಿರುವ ಸ್ಥಳವನ್ನೇ ನಾವು ಕೈಲಾಸವನ್ನಾಗಿ ಮಾಡಿಕೊಳ್ಬೇಕು ಅಂತ ಕೇಳಿದಾಗ ಅಲ್ಲಿ ಮತ್ತೆ ಅವ್ರೇನು ಹೇಳ್ತಾರೆ? ಸತ್ಯಶುದ್ಧವಾದ ಕಾಯಕವನ್ನು ಮಾಡಿರಿ. ಇಲ್ಲಿ ಮುಂದೆ ಹೇಳಿದವರು ದಾಸೋಹ. ಇಲ್ಲಿ ನಮ್ಮ ಶರಣ ಪರಂಪರೆಯಲ್ಲಿ ಇಲ್ಲಿ ದಾನ ಧರ್ಮ ಇಲ್ಲ, ಇಲ್ಲಿ ದಾಸೋಹ ಇದೆ. ಅಲ್ಲಿ ದಾನ ಧರ್ಮ ಮಾಡಿದಾಗ ಕೊಡುವವನು ಅಲ್ಲಿ ಪ್ರಭು ಆಗಿರ್ತಾನೆ, ತೆಗೆದುಕೊಳ್ಳುವವ ಅಲ್ಲಿ ಯಾಚಕ ಆಗಿರ್ತಾನೆ, ಬೇಡುವವನಾಗಿರ್ತಾನೆ. ಹಾಗೆ ಇಲ್ಲಿ ದಾಸೋಹದಲ್ಲಿ ಏನು ಇರ್ತೈತಿ ಶರಣರ ಒಂದು ಪರಿಕಲ್ಪನೆ ಅಂತೇಳಿ, ಕೊಡುವವನು ಕಿಂಕರ ಆದರೆ ತೆಗೆದುಕೊಳ್ಳುವವ ಅಲ್ಲಿ ಶಂಕರಾಗಿರ್ತಾನೆ. ಅಂದರೆ ಇಲ್ಲಿ ತೆಗೆದುಕೊಳ್ಳುವವನೇ ಅಲ್ಲಿ ಪ್ರಭು ಆಗ್ತಾನೆ, ಅಲ್ಲಿ ಕೊಡುವವನು ಅಲ್ಲಿ ಪ್ರಭು ಆಗೋದಿಲ್ಲ ದಾಸೋಹದಲ್ಲಿ. ಮತ್ತು ಅಲ್ಲಿ ದಾನದಲ್ಲಿ ಏನಿದೆ ಅಂತ ಕೇಳಿದಾಗ ನಮಗೇನಾದರೂ ಸಿಗಬೇಕು, ನಮಗೆ ಪುಣ್ಯ ಬರಬೇಕು, ನಮಗೆ ಕೈಲಾಸ ದೊರಕಬೇಕು, ಮತ್ತು ನಮಗೇನಾದರೂ ಧನ ಕನಕಗಳು ಭೌತಿಕವಾದಂಥ ಸಂಪತ್ತು ನಮಗೆ ಪ್ರಾಪ್ತಿಯಾಗಬೇಕು ಅನ್ನೋ ಒಂದು ಭಾವನೆಯಿಂದ ಅಲ್ಲಿ ದಾನ ಮಾಡಲಾಗ್ತದೆ. ಆದರೆ ಇಲ್ಲಿ ದಾಸೋಹದಲ್ಲಿ ಹಾಗಿಲ್ಲ. ಅಲ್ಲಿ ನಮ್ಮಲ್ಲಿ ಇರುವಂತಹ ಕೆಲವು ಭಾಗವನ್ನು ನಿರ್ಲಿಪ್ತತೆಯಿಂದ ಅದರಿಂದ ಪುಣ್ಯ ಬರಲಿ ಮತ್ತು ನಮಗೇನಾದರೂ ದೊರಕಲಿ ಅನ್ನೋ ಒಂದು ಭಾವನೆ ಇರದೇ ಮಾಡುವಂಥದ್ದೇನಿದೆಯಲ್ಲ ಅದು ದಾಸೋಹ. ಅದಕ್ಕೆ ದಾನಕ್ಕೂ ಮತ್ತು ದಾಸೋಹಕ್ಕೂ ತುಂಬ ಅಂತರವಿದೆ, ಜಗಜಾಂತರ ಅಂತರ ಐತಿ. ಅದಕ್ಕೋಸ್ಕರ ಇಲ್ಲಿ ಹಾಗಾದರೆ ನಾವು ಇರುವ ಸ್ಥಳವನ್ನೇ ನಾವು ಕೈಲಾಸ ಮಾಡಿಕೊಳ್ಬೇಕಾಗಿತ್ತು ಅಂದಾಗ ನಾವು ಮತ್ತೆ ಏನು ಮಾಡಬೇಕು? ಉತ್ತಮ ಒಂದು ನಡೆ ನುಡಿಗಳನ್ನು ಕಲಿಬೇಕಾಗ್ತತಿ, ಅನುಸರಿಸಬೇಕಾಗ್ತತಿ. ನೆರೆ ಹೊರೆಯವರ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಬೇಕಾಗ್ತತಿ. ಹಾಗೆ ಇಟ್ಟುಕೊಂಡಾಗ ಮಾತ್ರ ನಾವಿದ್ದ ಒಂದು ಸ್ಥಳ, ನಾವಿದ್ದ ಒಂದು ಜಾಗ, ನಾವಿದ್ದ ಒಂದು ಮನೆ, ಒಂದು ದೇಶ, ಒಂದು ರಾಜ್ಯ, ಅದು ಒಂದು ನಮಗೆ ಕೈಲಾಸ ಥರ ಭಾಸವಾಗ್ತದೆ. ಇಲ್ಲದೆ ಹೋದರೆ ನಾವು ಅದನ್ನು ನರಕ ಮಾಡಿಕೊಂಡು ಇದ್ದ ಸ್ಥಳನೇ ಮೇಲೆ ಅಲ್ಲೆಲ್ಲೋ ಕೈಲಾಸ ಐತಿ ಅಂತ ಹೇಳಿ ಹುಡುಕ್ಯಂತ ಹೋದರೆ ಅದು ಕೈಲಾಸ ಸಿಗೋದಿಲ್ಲ. ನಾವು ಜೀವಿತಾವಧಿಯಲ್ಲೇ ನಾವು ಇರುವ ಸ್ಥಳವನ್ನು ಒಂದು ಕೈಲಾಸ ಥರ ಮಾಡ್ಕೋಬೇಕು ಅಂದರೆ ಅದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಭಾವದಲ್ಲಿ ಅದು ಬರಬೇಕು. ಹಾಗಾದರೆ ಅಂತಹ ಒಂದು ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು? ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಇಲ್ಲಿ ಐದಕ್ಕಿ ಲಕ್ಕಮ್ಮ ತಾಯಿ
ಹೇಳಿದ ಹಾಗೆ ನಾವಿದ್ದ ಠಾವನ್ನೇ ಒಂದು ಕೈಲಾಸವನ್ನು ಮಾಡಿಕೊಳ್ಳುವಂಥ ಒಂದು ಜ್ಞಾನ ನಮಗೆ ಎಲ್ಲಿ ಸಿಗ್ತದೆ ಅಂದರೆ ವಚನ ಸಾಹಿತ್ಯದಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.